RC390ಗೆ ಬಾಡಿ ಕಿಟ್ಟಲ್ಲಿ ಇಲ್ಲೆಲ್ಲ ವೈಬ್ರೇಷನ್ ಬರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಸೈಲೆನ್ಸರ್ ಚೇಂಜ್ ಮಾಡಿಬಿಟ್ಟೆ. ನಮಸ್ಕಾರ ಅನ್ಕೊಂಡಿದ್ದೀವ ಎಲ್ರಿಗೂ. ನಾನು ನನ್ನ ವಿಸ್ಕೆಗೆ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತೀರಾ, ಎಕ್ಸಾಸ್ಟ್ ಚೇಂಜು ಮತ್ತು BMC ಏರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಎಲ್ಲೇ ಮೋಟೋ ವರ್ಲ್ಡಲ್ಲಿ ನೋಡ್ರಪ್ಪ, ಸ್ಟಾಕ್ ಸೈಲೆನ್ಸರ್ ತೆಗೆದು ರೋಗ್ ಬ್ಯಾರಲ್ ಎಕ್ಸಾಸ್ಟ್ ಹಾಕ್ಸ್ತಾ ಇದ್ದೀನಿ. ವಿಸ್ಕಿ ಇಲ್ಲೇ ಇದ್ದಾಳೆ. ಚೆನ್ನಾಗಿ ಫುಲ್ ಹೀಟ್ ಆಗಿಬಿಟ್ಟಿದೆ. ಸ್ಟಾಕ್ ಎಕ್ಸಾಸ್ಟು ತೆಗ್ಸಿದ್ದೀನಿ ನೋಡಿ. ಏರ್ ಫಿಲ್ಟರ್ ಹಾಕಬೇಕು ಅಂದರೆ ಒಂದೊಂದು ತೆಗಿಬೇಕು. ಬಾಡಿ ಕಿಟ್ಟು ಈ ಫ್ರೇಮ್ ಎಲ್ಲ ತೆಗೆದು ಟ್ಯಾಂಕ್ ತೆಗೆದು ಅದ್ರ ಕೆಳಗಿದೆ ಇಲ್ಲಿರೋದು. ಬಟ್ ಆದರೆ ಇವೆಲ್ಲ ಬಿಚ್ಚಬೇಕು. ಒಂದು ಕಡೆ ಕಿಟ್ ತೆಗೆದ್ರು. ಇದು ನಾನೇ ಮಾಡ್ತೀನಿ ಅಂದಿದ್ರೆ ಒದ್ದಾಡ್ಬಿಡ್ತಿದ್ದೆ. ಪ್ಯಾನಲ್ಗೆ ಅಂಟಿಸಿದ್ರು ಇದನ್ನು. ಇದೇನು ಪಾರ್ಟ್ ಅಂತ ಗೊತ್ತಿಲ್ಲ. ಪರ್ಚ್ ಟ್ಯಾಂಕ್ ಅಂತೆ. ಡಿಸ್ಕವರ್ ಪ್ಲಾಟಿನಾ CT100ಗೆ ಹಾಕೋದನ್ನ ಡ್ಯೂಕ್ 390ಗೆ ಹಾಕೋರಲ್ಲ ಗುರು. ಟ್ಯಾಂಕ್ ತೆಗೆದಾಯ್ತು. ಹಳೆ ಏರ್ ಫಿಲ್ಟರ್ ನೋಡಿ, ಅಷ್ಟು ಗಲೀಜಾಗಿಲ್ಲ. ಇದೊಂದು ಸಣ್ಣ ಏರ್ ಫಿಲ್ಟರ್ ಹಾಕೋಕ್ಕೆ ಇವೆಲ್ಲ ಬಿಚ್ಚಬೇಕಾಯ್ತು. ಬೆಂಡ್ ಪೈಪ್ ಬಂತು. ಆಲ್ಮೋಸ್ಟ್ ರೆಡಿ. ಸಿಕ್ಕಾಪಟ್ಟೆ ಟೈಮ್ ತೊಗೊಂತು, 1.5 hour. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಆಮೇಲೆ ಏನೋ ಮಾಡ್ತೀನಿ. ಲೈಟಾಗಿ ಲೀಕೇಜ್ ಇತ್ತು, ಗ್ಯಾಸ್ಕೆಟ್ ಹಾಕಿರಲಿಲ್ಲ ಅಂತ. ಸೊ ಮತ್ತೆ ತೆಗ್ಸಕ್ಕೆ ಬಂದಿದ್ದೀನಿ. ಕ್ಲೀನಾಗಿ ಗ್ಯಾಸ್ಕೆಟ್ ಹಾಕ್ಬಿಟ್ಟು ಫಿಟ್ ಮಾಡಿಸ್ಬೇಕು ಇವಾಗ ಇಲ್ಲಿ. ಬಟ್ ಸೌಂಡ್ ಮಾತ್ರ ಸೆಕ್ಸಿಯಾಗಿ ಬರ್ತಾ ಇದೆ. ನೆಕ್ಸ್ಟು ರೈಡ್ ಮಾಡ್ತಾ ಹಾಕ್ತೀನಿ ಗೋಪುರ ಹಾಕೊಂಡು ಹೋದಾಗ. ಇವಾಗ ಕಷ್ಟ. ಈಗ ತೆಗಿತಾ ಇದ್ದಾರೆ ನೋಡಿ, ಅದೇ ಗ್ಯಾಸ್ಕೆಟ್. ಇದೇ ಈ ಎರಡು ಲಿಂಕ್ ಮಧ್ಯ ಲೀಕೇಜ್ ಇಲ್ದಂಗೆ ನೋಡ್ಕೊಳ್ಳೋದು. ಇದ್ರ ಮೇಲೆ ಕುತ್ಕೊಂಡ್ರೆ ಲೀಕೇಜ್ ಬರಬಾರ್ದು. ಕೊನೆಗೂ ರೆಡಿ ಆಯಿತು ಗುರು. ಒಂದು 5% ಲೀಕೇಜ್ ಇದೆ, ಬಟ್ ನಡೆಯುತ್ತೆ. ಓಡಿಸಿ ನೋಡ್ತೀನಿ. ಶೇಕಿ ಇತ್ತು ಫುಲ್ಲು ಮೊದಲು, ಇವಾಗ ಶೇಕಿ ಕಮ್ಮಿ ಆಗಿದೆ. DB ಕಿಲ್ಲರ್ ತೆಗಿತೀವಿ ನೋಡಿ. ಸ್ವಲ್ಪ ಬಾಸಿ ನೋಟಿದೆ, ಹಂಗಂತ ತೀರಾ ಅಸಹ್ಯವಾಗೇನಿಲ್ಲ ನೋಡಿ. DB ಕಿಲ್ಲರ್ ತೆಗಿಯೋದು ಹಿಂಗೇನೆ, ಡೆಸಿಬಲ್ಸ್ ಕಿಲ್ಲರ್. ಹಾಂ, ರಿಮೂವ್ ಕರೋದು ಅಷ್ಟೇ. ಹಾಟ್ है क्या? थोड़ा ಇದು ತೆಗೆದ್ರೆ ಫುಲ್ ಬಾಸಿ ಸೌಂಡ್ ಬರುತ್ತೆ. ಇದನ್ನು ಜೋಬಲ್ಲಿ ಹಾಕೊಂಡು ಹೋಗ್ತೀನಿ, ವಾಪಸ್ ಫಿಟ್ ಮಾಡಿಬಿಡೋದು. ಈಗ ನೋಡಿ ಏನು ಸೌಂಡ್ ಬರುತ್ತೆ. ಫೋನಲ್ಲಿ ಸ್ವಲ್ಪ ಕೇಳಿಸಲ್ಲ, ಬಟ್ ಬಾಸಿ ಆಗಿದೆ. ಒಂದು ಸ್ವಲ್ಪ ಹತ್ತಿರ ಹಿಡ್ಕೋತೀನಿ. ಈ ಎಕ್ಸಾಸ್ಟ್ಗೆ ಬೆಂಡ್ ಪೈಪ್ ಸಿಗದೆ ಒದ್ದಾಡ್ತಿದ್ದೆ ಗುರು. ಪರವಾಗಿಲ್ಲ, ಮೋಟೋ ವರ್ಲ್ಡಲ್ಲಿ ಚೆನ್ನಾಗಿ ಮಾಡಿಕೊಟ್ರು. ಪಾಸ್ಪೋರ್ಟ್ ಆಫೀಸ್ ಎದುರುಗಡೆನೇ ಇದೆ. ನಾನಂತೂ ಕೆಲಸ ಮಾಡಿರೋದಕ್ಕೆ ಫುಲ್ ಖುಷಿಯಾಗಿದ್ದೀನಿ. ಅದಕ್ಕೆ ಈಗ DB ಕಿಲ್ಲರ್ ತೆಗ್ಬಿಟ್ಟು ಮನೆಗೆ ಹೋಗ್ತೀನಿ.